ಪ್ರಶ್ನೆ, ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ ಅಂತಕ್ಕಂಥದ್ದು. ಪ್ರಶ್ನೆಯಲ್ಲಿ ಚೆನ್ನಾಗಿ ಅರ್ಥವನ್ನ ಮಾಡ್ಕೋಬೇಕು. ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ. ಹಾಗಾದ್ರೆ ನಮ್ಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಪ್ರೊನೌನ್ಸ್ ಬಗ್ಗೆ ನಮ್ಗೆ ಇಲ್ಲಿ ಮಾಹಿತಿ ಇರಬೇಕು. ಅವಾಗ ಮಾತ್ರ ನಾವೇನದ ಅಂದ್ರ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡ್ಬೋದು. ಅಂದ್ರೆ ಥರ್ಡ್ ಪರ್ಸನ್ ವರ್ಡ್ಗಳು ಅಂತ ಬಂದಾಗ, ಸಿಂಗುಲರ್ಸ್ ವರ್ಡ್ಗಳು ಅಂತ ಬಂದಾಗ ಹಿ, ಶಿ, ಇಟ್ ಈ ಒಂದು ಸಿಂಗುಲರ್ ಇವುಗಳು ಬಂದಾಗ, ಹಿ, ಶಿ, ಇಟ್ ಬಂದಾಗ ವರ್ಬ್ನ ಕೊನೆಯಲ್ಲಿ ಏನದ ಅಂದ್ರ ಇ ಎಸ್ ಮತ್ತು ಎಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಎಸ್. ಹಾಗಾದ್ರ ಇಲ್ಲಿ ನಾವು ಸುಮಾ ಅಂತಕ್ಕಂಥದ್ದು ಸಿಂಗುಲರ್ ನೌನು. ಇವುಗಳ ಪ್ರೊನೌನ್ಗಳು ನೋಡೋದಾದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಪ್ರೊನೌನ್ಗಳು ನೋಡೋದಾದ್ರೆ ಹಿ, ಶಿ, ಇಟ್ ಅಂತ ಹೇಳಿ ನೋಡೋದಾದ್ರೆ ಇವುಗಳು ಬಂದಾಗ ಏನದ ನಾವು ವರ್ಬ್ನ ಕೊನೆಯಲ್ಲಿ ಇ ಎಸ್ ಅಥವಾ ಎಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಎಸ್ ಇರ್ತಕ್ಕಂಥದ್ದು ಆಪ್ಷನ್ ನಂಬರ್ 2ರಲ್ಲಿ ವಿಸಿಟ್ಸ್ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ. ಅಂದ್ರೆ ಸುಮಾ ವಿಸಿಟ್ಸ್ ಟೆಂಪಲ್ ಎವ್ರಿ ಥರ್ಸ್ಡೇ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಅಂದ್ರೆ ಹಿ, ಶಿ, ಇಟ್ ಬಂದಾಗ ವರ್ಬ್ನ ಕೊನೆಯಲ್ಲಿ ಅಂದ್ರೆ ಇ ಎಸ್ ಗಳು ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಎಸ್ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು. ಹಿ ವಾಕ್ ಡ್ಯಾಶ್ ದ ಥಿಯೇಟರ್. ಅವನು ಥಿಯೇಟರ್ಗೆ ಡ್ಯಾಶ್ ನಡೆಯುತ್ತಾ ಹೋದನು ಅಂತಕ್ಕಂಥದ್ದು. ಆಯ್ಕೆಗಳನ್ನ ನೋಡ್ತೀವಿ. ಇನ್ ಒಳಗೆ, ಆನ್ ಅಂದ್ರೆ ಮೇಲೆ, ಇಂಟು ಅಂದ್ರೆ ಒಳಗೆ, ಓವರ್ ಅಂದ್ರೆ ಮೇಲೆ. ಹಿ ವಾಕ್ಡ್ ಡ್ಯಾಶ್ ದ ಥಿಯೇಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಇಂಟು ಅಂತಕ್ಕಂಥದಕ್ಕ ಸರಿಯಾದ ಉತ್ತರ. ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಇನ್ನು ಮತ್ತು ಇಂಟುಗಳ ಮೇಲೆ. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಂಟು ಅಂದ್ರೆ ಒಳಗೆ. ಅಂದ್ರೆ ಇಲ್ಲಿ ಇಂಟು ಅಂದಾಗ ಮೂಮೆಂಟ್ ಅನ್ನ ತೋರಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹಿ ವಾಕ್ಡ್ ಇಂಟು ದ ಥಿಯೇಟರ್. ಇಲ್ಲಿ ಮೂಮೆಂಟ್ ಬರಬೇಕು. ಮೂಮೆಂಟ್ ಬರ್ಬೇಕಾದ್ರೆ ನಾವು ಯಾವುದನ್ನ ಆಯ್ಕೆ ಮಾಡಬೇಕು? ಇಂಟುನ. ಹಾಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಂಟು. ಹಾಗಾದ್ರೆ ಇಂಟು ಯಾವಾಗ ಬಳಕೆಯನ್ನ ಮಾಡ್ಬೇಕಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಟು ಯಾವೊಂದು ಸಂದರ್ಭದಲ್ಲಿ ಬಳಕೆಯನ್ನ ಮಾಡುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹೊರಗಿಂದ ಒಳಗೆ ಚಲನೆ ಇದ್ದಾಗ ಅಂದ್ರೆ ಮೂಮೆಂಟ್ ಇದ್ದಾಗ ನಾವು ಇಂಟುನ ಬಳಕೆಯನ್ನ ಮಾಡಬೇಕು. ಹಿ ವೆಂಟ್ ಇಂಟು ದ ರೂಮ್ ಅಂತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಯಾವ್ದಾದ್ರು ವಸ್ತುನ ನಾವು ಒಳಗಡೆ ಹಾಕಬೇಕು. ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದಿ ಬ್ಯಾಗ್ ಒಳಗೆ ಪುಸ್ತಕ ಹಾಕುದು. ಪುಟ್ ದ ಬುಕ್ಸ್ ಇಂಟು ದ ಬ್ಯಾಗ್ ಅಂತಕ್ಕಂಥದ್ದು ಇಲ್ಲಿ ಇಂಟುನ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸ್ಥಿತಿ ಬದಲಾವಣೆ ಅಥವಾ ಚೇಂಜಸ್ ಅನ್ನ ತೋರಿಸಲು ಕೂಡ ನಾವು ಇಂಟುನ ಬಳಕೆಯನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ವಾಟರ್ ಟರ್ನ್ ಇಂಟು ಐಸ್ ಅಂತಕ್ಕಂಥದ್ದು ಇಲ್ಲಿ ಇಂಟುನ ಬಳಕೆ ಮಾಡತಕ್ಕಂಥದ್ದು. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇಂಟುನ ಮೂಮೆಂಟ್ ಅನ್ನ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹಿ ವಾಕ್ಡ್ ಡ್ಯಾಶ್ ದ ಥಿಯೇಟರ್ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಂಟು. ಅಂದ್ರೆ ಇಲ್ಲಿ ಮೂಮೆಂಟ್ ಅನ್ನ ಇಂಟು ತೋರಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಂಟು. ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್, ಸಿಟ್ ಬೈ ದ ಫೈರ್ ಅಂಡ್ ಡ್ಯಾಶ್ ಅಂತಕ್ಕಂಥ ನೋಡ್ತೀವಿ. ಹೊರಗೆ ತುಂಬಾ ಚಳಿ, ಬೆಂಕಿ ಹತ್ತಿರ ಕುಳಿತು ಡ್ಯಾಶ್ ಅಂತಕ್ಕಂಥದ್ದು. ಆಯ್ಕೆಗಳನ್ನ ನೋಡ್ತೀವಿ. ವಾರ್ಮ್ ಇನ್, ವಾರ್ಮ್ ಅಪ್, ವಾರ್ಮ್ ಔಟ್, ವಾರ್ಮ್ ಫ್ರಮ್. ಇದಕ್ಕೆ ಇನ್ನೊಂದು ಉದಾಹರಣೆನ ಈಸಿಯಾಗಿ ಹೇಳೋದಾದ್ರೆ ನಾವು ಜಿಮ್ಗೆ ಹೋಗ್ತೀವಿ. ಜಿಮ್ಗೆ ಹೋಗಿದ ತಕ್ಷಣ ನಾವು ವರ್ಕೌಟ್ ಅನ್ನ ಮಾಡಬೇಕು. ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡಬೇಕು? ಬಾಡಿನ ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಬೆಚ್ಚಗೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ವಾರ್ಮ್ ಅಪ್ ಮಾಡ್ಕೋಬೇಕಂತ ಹೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್, ಸಿಟ್ ಬೈ ದ ಫೈರ್ ಅಂಡ್ ಈಗ ಏನ್ ಮಾಡಬೇಕು? ಬಾಡಿನ ಬಹಳಷ್ಟು ಏನದ ಅಂದ್ರ ತುಂಬಾ ಚಳಿ ಇದೆ ಹೊರಗಡೆ, ಬೆಂಕಿ ಹತ್ತಿರ ಕುಳಿತುಕೊಂಡು ಏನ್ ಮಾಡ್ಬೇಕು? ನಾವು ಬಾಡಿನ ಬೆಚ್ಚಗೆ ಮಾಡ್ಕೋಬೇಕು. ಹಾಗಾದ್ರೆ ಬೆಚ್ಚಗೆ ಅಂತಕ್ಕಂಥ ಪದ ಯಾವುದು ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವಾರ್ಮ್ ಅಪ್ ಅಂತಕ್ಕಂಥದ್ದು. ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಡ್ ವರ್ಡ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಆಯ್ಕೆಯನ್ನ ಮಾಡಿ ಅಂತಕ್ಕಂಥದ್ದು. ನಾನು ಡೈರೆಕ್ಟ್ ಆಗಿ ಉತ್ತರಕ್ಕೆ ಹೋಗ್ತೀನಿ. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮೈತ್ರಿ ಅಂತಕ್ಕಂಥದ್ದು. ಮೈತ್ರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಆಪ್ಷನ್ ನಂಬರ್ 1ರಲ್ಲಿ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ರಹಸ್ಯವಾದ ಅಂತಕ್ಕಂಥ ಒಂದು ಅರ್ಥವನ್ನ ಕೊಡ್ತಕ್ಕಂಥ ಪದ. ಐ ಡ್ಯಾಶ್ ರಿಟರ್ನ್ ಅ ಲೆಟರ್ ಅಂತಕ್ಕಂಥ ನೋಡ್ತೀವಿ. ಆಯ್ಕೆಗಳನ್ನ ನೋಡ್ತೀವಿ. ಹ್ಯಾವ್ ಬಿನ್, ಹ್ಯಾಸ್ ಬಿನ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ಅಂದ್ರ ಆಪ್ಷನ್ ನಂಬರ್ 1ನೇದು. ಐ ಹ್ಯಾವ್ ರಿಟರ್ನ್ ಅ ಲೆಟರ್ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಐ, ಯು, ವಿ, ದೇ ಬಂದಾಗ ಏನದಂದ್ರೆ ನಾವು ಇಲ್ಲಿ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಹ್ಯಾವ್ ಅನ್ನ. ಅದೇ ರೀತಿಯಾಗಿ ರಿಟರ್ನ್ ಅಂತ ಹೇಳಿ ನೋಡ್ತೀವಿ ವರ್ಬ್ 3
ವರ್ಬ್ 3 ಇದ್ದಾಗ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಐ ಇರ್ತಕ್ಕಂಥದ್ದು ನೋಡ್ತೀವಿ. ಐ ಇದ್ದಾಗ ನಾವು ಏನನ್ನ ಬಳಕೆಯನ್ನ ಮಾಡ್ಬೇಕಂದ್ರೆ ಹ್ಯಾವ್ ಅನ್ನ ಬಳಕೆಯನ್ನ ಮಾಡಬೇಕು. ಹಾಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹ್ಯಾವ್. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಐ ಯು ವಿ ದೇ ಬಂದಾಗ ಹ್ಯಾವ್ ಅನ್ನ ಬಳಕೆ ಮಾಡಬೇಕು. ಹಿ ಸಿ ಇಟ್ ಬಂದಾಗ ಹ್ಯಾಸ್ ಅನ್ನ ಬಳಕೆಯನ್ನ ಮಾಡಬೇಕು. ಹ್ಯಾವ್ ಮತ್ತು ಹ್ಯಾಸ್ ಯಾವಾಗ ಬಳಕೆಯನ್ನ ಮಾಡ್ಬೇಕಂದ್ರೆ ವರ್ಬ್ 3 ಇದ್ದಾಗ. ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನಾವು ಸಬ್ಜೆಕ್ಟ್ ಅನ್ನ ಗುರುತಿಸಬೇಕು. ಆಪ್ಷನ್ ನೋಡ್ತೀವಿ, ಅನಿಮಲ್, ಸೋಷಿಯಲ್, ಈಸ್, ಮ್ಯಾನ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೊಂದು ಸಬ್ಜೆಕ್ಟ್ ಅನ್ನ ಗುರುತಿಸಬೇಕಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾರು ಏನು ಎಂಬ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ಏನಾಗಿರ್ತದೆ ಅಂದ್ರೆ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾರು ಇಲ್ಲಿ ಸೋಷಿಯಲ್ ಅನಿಮಲ್ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯನ್ನ ಮಾಡಿದಾಗ ಇದಕ್ಕೆ ಉತ್ತರ ಬರ್ತಕ್ಕಂಥದ್ದು ಮ್ಯಾನ್ ಅಂತಕ್ಕಂಥದ್ದು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂದ್ರೆ ಸಬ್ಜೆಕ್ಟ್ ಅನ್ನ ಗುರುತು ಮಾಡಬೇಕಾದ್ರೆ ನಾವು ಯಾರು ಮತ್ತು ಏನು ಅಂತೇಳಿ ಪ್ರಶ್ನೆಯನ್ನ ಮಾಡಬೇಕು. ಅವಾಗ ಮಾತ್ರ ನಮಗೇನಂದ್ರೆ ಸಬ್ಜೆಕ್ಟ್ ದೊರೀತಕ್ಕಂಥದ್ದು. ಇಲ್ಲಿ ಈಸ್ ಅಂತಕ್ಕಂಥದ್ದು ವರ್ಬ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸೋಷಿಯಲ್ ಅನಿಮಲ್ ಇದೊಂದು ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ. ಪ್ರಶ್ನೆ ನೋಡ್ತೀವಿ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತಕ್ಕಂಥದ್ದು ಸೀಕಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಪರ್ಮಿಷನ್, ಆಫರಿಂಗ್ ಹೆಲ್ಪ್, ಸಜೆಸ್ಟಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸೀಕಿಂಗ್ ಇನ್ಫಾರ್ಮೇಶನ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಕಾರಣವನ್ನು ನೋಡೋದಾದ್ರೆ ಎಕ್ಸ್ಕ್ಯೂಸ್ ಮಿ ಅಂತಕ್ಕಂಥದ್ದು ವಿನಯವಾಗಿ ಮಾತನ್ನ ಆರಂಭವನ್ನ ಮಾಡ್ತಕ್ಕಂಥದ್ದು. ಕ್ಯಾನ್ ಯು ಹೆಲ್ಪ್ ಮೀ ಅಂದ್ರೆ ಇಲ್ಲಿ ಸಹಾಯವನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಕ್ಯಾನ್ ಯು ಹೆಲ್ಪ್ ಮೀ ಅಂದಾಗ ಸೀಕಿಂಗ್ ಇನ್ಫಾರ್ಮೇಶನ್ ಆಗ್ತಕ್ಕಂಥದ್ದು ನೋಡ್ತೀವಿ. ಕ್ಯಾನ್ ಐ ಹೆಲ್ಪ್ ಯು ಅಂದಾಗ ಆಫರಿಂಗ್ ಹೆಲ್ಪ್ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂದಾಗ ಸೀಕಿಂಗ್ ಇನ್ಫಾರ್ಮೇಶನ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ಡ್ಯಾಶ್ ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳನ್ನ ನೋಡ್ತೀವಿ, ಸ್ಟೇಟ್ಮೆಂಟ್ಸ್, ವರ್ಡ್ಸ್, ಪ್ರಾಮಿಸ್, ಥಾಟ್ಸ್. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 2ನೇದು ವರ್ಡ್ಸ್ ಅಂತಕ್ಕಂಥದ್ದು. ಇದೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರೋವರ್ಬ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವರ್ಡ್. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಇದೊಂದು ಪ್ರೋವರ್ಬ್ ಶಾರ್ಟ್ ಸೆಂಟೆನ್ಸ್ ದಟ್ ಟೀಚ್ ಮೋರಲ್ ಲೆಸನ್ಸ್ ಅಂತಕ್ಕಂಥದ್ದು. ಪ್ರೋವರ್ಬ್ ಅಂದ್ರೆ ಗೊತ್ತಿರಬೇಕು. ಪ್ರೋವರ್ಬ್ ಇಸ್ ಅ ಶಾರ್ಟ್ ಸೆಂಟೆನ್ಸ್ ದಟ್ ಟೀಚ್ ಅ ಮೋರಲ್ ಲೆಸನ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್, ಮಾತಿಗಿಂತ ಕೆಲಸ ಮುಖ್ಯ, ಆನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ, ಪ್ರಾಮಾಣಿಕತೆ ಶ್ರೇಷ್ಠ ನೀತಿ ಅಂತ ಹೇಳಿ ನಾವು ನೋಡ್ತೀವಿ. ಮೇಕಿಂಗ್ ಅ ಕಪ್ ಆಫ್ ಟೀ ಕರೆಕ್ಟ್ ಸೀಕ್ವೆನ್ಸ್, ಇಲ್ಲಿ ಚಹಾ ತರಿಸ್ತಕ್ಕಂಥ ಸರಿಯಾದ ಕ್ರಮವನ್ನು ಆಯ್ಕೆಯನ್ನ ಮಾಡಬೇಕು. ಆಯ್ಕೆಗಳನ್ನ ನೋಡ್ತೀವಿ, ಪವರ್ ವಾಟರ್ ಅಂಡ್ ಬಾಯ್ಲ್, ಆಡ್ ಟೀ ಲೀವ್ಸ್, ಕವರ್ ಅಂಡ್ ಬ್ರೀವ್, ಆಡ್ ಶುಗರ್ ಅಂಡ್ ಮಿಲ್ಕ್, ಪವರ್ ಇಂಟು ಟೀ ಪಾಟ್. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ACBED ಅಂತಕ್ಕಂಥದ್ದು. ಅಂದ್ರೆ ಎ ಅಂದಾಗ ಪವರ್ ವಾಟರ್ ಅಂಡ್ ಬಾಯ್ಲ್ ನೀರು ಹಾಕಿ ಕುದಿಸು, ಆಡ್ ಟೀ ಲೀವ್ಸ್ ಟೀ ಪುಡಿ ಹಾಕು, ಅದೇ ರೀತಿಯಾಗಿ ಕವರ್ ಅಂಡ್ ಬ್ರೇವ್ ಮುಚ್ಚಿ ಕುದಿಯಲು ಬಿಡು, ಅದೇ ರೀತಿಯಾಗಿ 4ನೇದು ಸಕ್ಕರೆ ಮತ್ತು ಹಾಲು ಸೇರಿಸು, ಆಡ್ ಶುಗರ್ ಅಂಡ್ ಮಿಲ್ಕ್, ಅದೇ ರೀತಿಯಾಗಿ ನಂತರ ಟೀ ಪಾಟ್ಗೆ ಸುರಿಸು ಅಂತಕ್ಕಂಥದ್ದು. ಪವರ್ ಇಂಟು ಟೀ ಪಾಟ್ ಅಂತಕ್ಕಂಥದಕ್ಕೆ ಸರಿಯಾದ ಕ್ರಮ.